ಹಲವಾರು ವರ್ಷಗಳೇ ಕಳೆದೋಯ್ತು. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸದೆ ಬಿಬಿಎಂಪಿ ಕಳ್ಳಾಟ ಮಾಡ್ತಾ ಇದೆ. ಜನ ಸುಮ್ಮನೆ ಇರ್ಬೋದು, ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನು ಜನರಿಗೆ ತೋರಿಸುವಂತ ಕೆಲಸ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ಸಿಬ್ಬಂದಿಯ ಕಳ್ಳಾಟ ಸರಿಯಾಗಿದೆ. ಎಲ್ಲೆಲ್ಲಿ ಹೋಗಿ ಇವರು ಸ್ಟಿಕ್ಕರ್ ಅಂಟಿಸಿದ್ದಾರೆ, ಯಾರ್ಯಾರನ್ನ ವಿಚಾರಣೆ ಮಾಡಿದ್ದಾರೆ, ಪ್ರತಿಯೊಂದು ನಾವು ನಿಮಗೆ ತೋರಿಸ್ತಾ ಇದ್ವಿ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸ್ತಾನೆ ಇಲ್ಲ ಇವರು. ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಳ್ಳಾಟ ಮಾಡ್ತಾ ಇದೆ. ಪ್ರತಿ ಮನೆ ಎದುರು ಸ್ಟಿಕ್ಕರ್ ಅಂಟಿಸ್ತಾರೆ. ಇದೇನು ಫಿಲ್ಮಿಂದು ಅಥವಾ ನಾಟಕದ್ದು ಮತ್ತೊಂದು ಪೋಸ್ಟರ್ ನೀವು ಅನ್ಸೋದು? ಪೋಸ್ಟರ್ ಅನ್ಸೋದ ನೀವು? ನಿಮ್ಮ ಯೋಗ್ಯತೆಗಿಷ್ಟು ಅಲ್ಲಿ ಅಂಟಿಸ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಿಮ್ಗೇನು ತಿಂಗಳು ಸಂಬಳ ಬರಲ್ವಾ ಹಾಗಾದ್ರೆ? ಬಿಬಿಎಂಪಿ ಅಧಿಕಾರಿಗಳೇ, ನಿಮಗೆ ತಿಂಗಳು ಸಂಬಳ ಬರಲ್ವಾ ಹಾಗಾದ್ರೆ? ಜನರು ಟ್ಯಾಕ್ಸ್ ದುಡ್ಡಿಂದ ನಿಮಗೆ ಸಂಬಳ ಬರ್ತಾ ಇರುವಂತದ್ದು, ಸಂಬಳ ಬರ್ತಾ ಇಲ್ವಾ ಹಾಗಾದ್ರೆ? ಪುಣ್ಯಕ್ಕೆ ಯಾವುದೋ ಇಲ್ಲಿ ಪಿ ಜಿ ಇರುವಂತವ್ರು ಯು ಪಿ ಅವರು ಆ ಪಿ ಜಿಗೂ ಅನ್ಸು ಬಂದ್ರು ಅನ್ಸು ಬರ್ತಾರೆ ಇವರು. ಅಂತವ್ರು ಇದ್ದಾರೆ ಬಿಬಿಎಂಪಿ ಅವರು, ಮಹಾನ್ ಕಳ್ಳರು. ಆ ಪಿ ಜಿಗೂ ಬೇಕಾದ್ರೆ ಅನ್ಸು ಬರ್ತಾರೆ ಇವರು. ಪಿ ಜಿ ಪೇನ್ ಗೆಸ್ಟ್ ಆಗಿರ್ತಾರೆ, ಯು ಪಿ ಅವರೆಲ್ಲ ಇರ್ತಾರೆ ಇಲ್ಲಿ, ITBT ಅವರೆಲ್ಲ. ಇನ್ನು ಅದನ್ನು ನೋಡ್ಬೇಕಾಗತ್ತೆ ನಾವು. ಪಿ ಜಿಗೂ ಅನ್ಸು ಬರ್ತಾರೆ ಇವರು. ಯಾರ್ಯಾರ್ದೋ ಮನೆ ಕಂಪೌಂಡು ಅಲ್ಲೆಲ್ಲ ಅನ್ಸು ಬರ್ತಾರೆ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಇದೇನೋ ಹಾಗಾದ್ರೆ ಇವರು ಜಾತಿ ಗಣತಿ ಮಾಡ್ತಾ ಇರುವಂತದ್ದು? ಇದೇನೋ ಹಾಗಾದ್ರೆ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಾ ಇರುವಂತದ್ದು? ಇದೇನೋ ಹಾಗಾದ್ರೆ ಇವರು ಸಮೀಕ್ಷೆ ಮಾಡ್ತಾ ಇರುವಂತದ್ದು? ಇನ್ನೆಷ್ಟು ಗೋಲ್ಮಾಲ್ ಮಾಡಬೇಕು, ಇನ್ನೆಷ್ಟು ದುಡ್ಡನ್ನ ಲಪಡಿಸ್ಕೊಳ್ಬೇಕು ಜನರಿಂದ? ಹೋಗಿ ಕಿಸೆ ಕೈ ಹಾಕಿ ತಗೊಳ್ಳಿ ಜನರ ದುಡ್ಡನ್ನ. ಟ್ಯಾಕ್ಸ್ ಮುಖಾಂತರ ಅಲ್ಲ, ಕಿಸೆ ಕೈ ಹಾಕಿ ದರೋಡೆ ಮಾಡಿ ನೀವು. ಅದೇ ಬೆಟರು. ಇವಾಗ ಮಾಡ್ತಿರೋದು ಅದೇ. ಕಿಸೆ ಕೈ ಹಾಕಿ ದುಡ್ಡು ಎತ್ಕೊಂಡು ಹೋಗಿ ನೀವು. ಇವಾಗ ಮಾಡ್ತಿರೋದು ಅದೇ. 165 ಕೋಟಿ ಹತ್ತತ್ರ ಖರ್ಚಾಯ್ತಲ್ಲ, ಯಾರು ಹೊಣೆ? ಏನಾಗ್ತಿದೆ ಹಾಗಾದ್ರೆ? ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮುತ್ತು. ಈಗ ಇಲ್ಲಿ ಬಹಳ ಪ್ರಮುಖವಾಗಿ ಈ ಸಮುದಾಯದವರಿಗೆ ನ್ಯಾಯ ಇದೇನ ಕೊಡೋದು? ಮಾತೆತ್ರೆ ನ್ಯಾಯ, ಧರ್ಮ, ನೀತಿ, ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿನಲ್ಲಿ ತರ್ತಾರಲ್ಲ ಇವರು. ಇದೇನ ನ್ಯಾಯ ಕೊಡ್ತಾ ಇರೋದಂತೂ? ಇವರು ಹಗಲ್ ದರೋಡೆ ಮಾಡ್ತಾ ಇದ್ರು. ಪಾಕೆಟ್ ಮನಿಯಲ್ಲಿ ಕದೀತಾ ಇದ್ದಾರೆ ಇವರು. ಜನರ ಪಾಕೆಟ್ ಕಿಸಿಯಿಂದ ಕದ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಟ್ಯಾಕ್ಸ್ ದುಡ್ಡು ಕಳೆದ ಬಾರಿ ಹತ್ತತ್ರ 165 ಕೋಟಿ ಖರ್ಚಾಯಿತು. ಎಲ್ಲೋ ಆಯ್ತು? ಯಾರು ಒಬ್ರು ಕೇಳಿದ್ರು ಅದನ್ನ? 165 ಕೋಟಿ ಟ್ಯಾಕ್ಸ್ ದುಡ್ಡು ಏನಾಯ್ತು? 165 ಕೋಟಿಯಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು? ಎಷ್ಟು ಕ್ಷೇತ್ರ, ಎಷ್ಟು ರೋಡ್ ರಿಪೇರಿ ಮಾಡ್ಬೋದಿತ್ತು? ಸದ್ಯ ಏನೇನಾಗ್ತಿದೆ, ಜನ ಏನ್ ಹೇಳ್ತಿದ್ದಾರೆ? ನಿಕೇಶ್, ಈಗ ನಾವು ಎಲ್ಲರ ಮನೆಗೂ ಹೋಗ್ಬಿಟ್ಟು ಅವ್ರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದೀವಿ. ನಾನು ಸದ್ಯ ಈಗ ಪ್ಯಾಲೇಸ್ ಗ್ರೌಂಡ್ ಮತ್ತೆ ಮಲ್ಲೇಶ್ವರಂ ಭಾಗ, ಶೇಷಾದ್ರಿಪುರಂ ಭಾಗದಲ್ಲಿ ಕೂಡ ಹೋಗಿದ್ದೀನಿ. ಸದ್ಯಕ್ಕೆ ಈ ಶೇಷಾದ್ರಿಪುರಂ ಭಾಗದಲ್ಲಿರುವಂತಹ ಒಂದು ಮನೆಯ ಒಂದು ಸ್ಟಿಕ್ಕರ್ ಅನ್ನು ಕೂಡ ಅಂಟಿಸಿದ್ದಾರೆ. ಆ ಸ್ಟಿಕ್ಕರ್ ಅಂಟಿಸಿರುವಂತಹ ಮನೆಯ ಮಾಲೀಕರನ್ನು ಕೂಡ ನಾನು ಕರಿತೀನಿ, ಅವ್ರನ್ನ ಕೇಳ್ತೀನಿ. ಯಾಕಂದ್ರೆ ನೇರವಾಗಿ ಇದು ಲೈವ್ ಅಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು. ಮೇಡಮ್, ಈಗ ನಿಮ್ಮ ಮನೆಗಳಿಗೆಲ್ಲ ಈ ಸ್ಟಿಕ್ಕರ್ ಅಂಟಿಸಿದಾರಲ್ಲ ಮೇಡಮ್, ನಿಮ್ಗಳಿಗೆ ಬಂದು ಏನು ಕ್ವಶನ್ ಕೇಳಿದ್ರು ಮ್ಯಾಮ್? ಯಾರು ಅಂಟಿಸೋಗಿದ್ರು? ಗೊತ್ತಿಲ್ಲ ಸರ್, ನಮಗೆ ಯಾರೂ ಬಂದಿಲ್ಲ, ಯಾರೂ ಕೇಳಿಲ್ಲ. ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಅಂಟಿಸಿರೋದು. ಸ್ಯಾಟರ್ಡೆ ಫುಲ್ ಡೇ ನಾವು ಮನೆಯಲ್ಲೇ ಇದ್ದೀವಿ. ಸ್ಯಾಟರ್ಡೆ ಸಂಡೇ ರಜಾ ಆಗಿರೋದ್ರಿಂದ ನನ್ನ ಮನೆ ಅದು ಮೇಲ್ಗಡೆ ಮನೆಗೆ ಇಲ್ಲೇ ಅಂಟಿಸಿದ್ರು. ನಾನು ನೋಡಿದೆ, ಯಾವಾಗ ಬಂದು ಯಾರು ಅಂಟಿಸಿದ್ರು ಗೊತ್ತಿಲ್ಲ. ಕೋಪ ಇತ್ತು, ಯಾಕೆ ಹಿಂಗೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ನೋಡ್ಬಿಟ್ಟು, ಏನು ಗೊತ್ತಿಲ್ದಿರ ಅಂತೇಳಿ ಕಿತ್ತು ಬಿಸಾಕಿದ್ದೀನಿ ಸರ್. ಏನೂ ಕೇಳಲಿಲ್ಲ? ಗೊತ್ತೇ ಇಲ್ಲ ಸರ್ ನಮಗೆ. ಆ್ಯಕ್ಚುಲಿ ಸ್ಯಾಟರ್ಡೆ ಫುಲ್ ಡೇ ಮನೆಯಲ್ಲಿದ್ದೀವಿ. ನಾನು ಸಂಡೇ ಒಂದು 10 o'clock ನೋಡಿದೆ, ಅದಿತ್ತು. ಹೆಂಗಿತ್ತು, ಯಾವಾಗ ಅಣಿಸಿದ್ರು ನಮ್ಗೆ ಗೊತ್ತೇ ಇಲ್ಲ ಸರ್. ಏನು ಗೊತ್ತಿಲ್ಲದಿರೋದಕ್ಕೆ ಹಿಂಗೆಲ್ಲ ಮಾಡಿಸ್ಬಿಟ್ಟು ಹೋಗಿದ್ದಾರಲ್ಲ ಅಂತ ಕಿತ್ತು ಬಿಸಾಕಿದ್ದೀನಿ ಸರ್. ಇದ್ರ ಉದ್ದೇಶ ಏನಂತ ಗೊತ್ತಾ ಮ್ಯಾಮ್? ಯಾಕೆ ಅಂಟಿಸ್ತಿದ್ದಾರೆ ಅಂತ? ಯಾಕೆ ಯಾವುದೂ ಗೊತ್ತಿಲ್ಲ ಸರ್ ನಮಗೆ. A to Z ಏನು ಅದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲ ಸರ್ ನಮಗೆ. ಏನು ಕಣಿಸಿದ್ರು, ಯಾರು ಅಣಿಸಿದ್ರು, ಯಾರೂ ನಮ್ಮನ್ನೇನು ಕೇಳಲಿಲ್ಲ. ಈಗ ಯಾರಿಗಾದ್ರೂ ಒಬ್ರು ಗೊತ್ತಿದ್ರು ಕೂಡ ಯಾರಾದರೂ ಹೇಳ್ತಾರೆ ಗೊತ್ತಿತ್ತು ನಮ್ಗೆ ಅಣಿಸಿದ್ವಿ. ಯಾರ ಬಗ್ಗೆ ಯಾರಿಗೆ ಗೊತ್ತಿತ್ತು? ಈ ತಿಂಗಳಲ್ಲಿ ಈ ಮನೇಲಿ ಇದ್ದವರು ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ, ಇರಲ್ಲ. ಈ ಬಿಲ್ಡಿಂಗಲ್ಲಿ 4 ಮನೆ ಇದೆ. ಎಲ್ಲ 4 ಮನೆ ಬಗ್ಗೆನೂ ಗೊತ್ತಾ? ಎಷ್ಟು ಜನ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಅವ್ರು ಯಾವ ಕಾಸ್ಟು ಏನು ಅಂತ ಗೊತ್ತಾ? ಇವತ್ತಿನ ಕಾಲದಲ್ಲಿ ಯಾರ ಮನೆಗೆ ಹೋದ್ರು ಯಾವ ಕಾಸ್ಟು ನೀವು ಅಂತ ಕರೆಯಲ್ಲ. ಅಷ್ಟು ಮಟ್ಟಿಗೆ ಜಾತಿನ ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಎಲ್ಲರಿಗೂ ಎಲ್ಲರ ಜಾತಿನೂ ಗೊತ್ತಿರುತ್ತಾ? ಗೊತ್ತಿರಲ್ಲ ಸರ್. ಇದೆಲ್ಲ ಸುಳ್ಳು ಸರ್, ಸುಮ್ಮನೆ ಫೇಕು ಸರ್. ಇದೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಅಷ್ಟೇ, ಯಾವುದಕ್ಕೂ ಇಲ್ಲ. ಎಲ್ಲ ಅವ್ರಿಗೆ ಏನೇನು ಬೇಕೋ ಅವ್ರವ್ರ ಅನುಕೂಲ ಪಡ್ಕೊಳ್ಳೋಕ್ಕೆ ರಾಜಕಾರಣಿಗಳು ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಅದಕ್ಕೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಿಟ್ಟರೆ ಜನಕ್ಕೋಸ್ಕರ ಅಂತ 100% ಕರೆಕ್ಟಾಗಿ ಇಲ್ಲಿ ಯಾವುದು ಏನೂ ನಡೀತಾ ಇಲ್ಲ ಸರ್.
ನಿಕೇಶ್, ಇದು ಕೇವಲ ಒಂದು ಮನೆದಲ್ಲ, ಕೆಲವೊಂದಿಷ್ಟು ಮನೆಗಳು ಇದೇ ಮಾದರಿಯಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸೋ ಮೂಲಕ ಅವ್ರ ಮನೇಲಿ ಇರದೇ ಹೋಗಲಿ, ಅದೇ ರೀತಿಯಾಗಿ ಈ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಅವರು ಕೆಲವೊಂದಿಷ್ಟು ಮನೇಲಿ ಇದ್ರೂ ಕೂಡ ಅವ್ರನ್ನ ಕರೆದು ಮಾತಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಈಗ ತಾನೇ ಒಬ್ರು ಮಹಿಳೆ ಹೇಳಿದ್ರು, ಆ ಅಧಿಕಾರಿಗಳಿಗೆ ಏನಾದ್ರು ಗೊತ್ತಿರುತ್ತಾ ನಾವು ಯಾವ ಜಾತಿಯವರು ಏನು ಅಂತ ಹೇಳ್ಬಿಟ್ಟು, ಈಗ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಕ್ರೋಶನ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಇದ್ರೂ ಕೂಡ ಮನೆಯಲ್ಲಿರುವಂತಹ ಜನರನ್ನ ಮಾತಾಡಿಸದೆ ಇವರೇ ಸೀದಾ BBMP ಅಧಿಕಾರಿಗಳು ಸಮೀಕ್ಷೆಯನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ತಮಗೆ ಬೇಕಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಇದೇ ಮಾದರಿಯಲ್ಲಿ ಎಲ್ಲರೂ ಕೂಡ ಆಕ್ರೋಶನ ಹೊರಹಾಕುವಂತಹ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಕೇಳುವಂತಹ ಪ್ರಶ್ನೆ ಒಂದೇ, ಇದೇನಾ ಸರ್ಕಾರ ಒಳ ಮೀಸಲಾತಿಗಾಗಿ ಮಾಡ್ತಿರುವಂತಹ ಸಮೀಕ್ಷೆ ಅನ್ನೋದು ಕೂಡ ಏನು ಪ್ರಶ್ನೆಗೆ ಉದ್ಭವ ಆಗಿರುವಂಥದ್ದು. ಸರ್ಕಾರ ಈಗಲಾದರೂ ಎಚ್ಚೆತ್ಕೋಬೇಕು. ಇಲ್ಲೇ ಹೋದ್ರೆ ಈ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಏನು ಸಮುದಾಯಗಳಿದಾವೆ ಅವೆಲ್ಲರೂ ಕೂಡ ಈ ಮೀಸಲಾತಿಯಿಂದ ವಂಚಿತರಾಗೋದು ಪಕ್ಕಾ. ನಿಕೇಶ್, ಮತ್ತು ಇಲ್ಲಿ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ, ಇದೆಲ್ಲ ಸ್ಪಷ್ಟ ನಿದರ್ಶನ, ಚಿತ್ರಣ ಇದೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಜಾತಿ ಜನಗಣತಿ ಇದು, ಅದನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸ್ಪಷ್ಟವಾದಂತ ಚಿತ್ರಣದ ಮುಖಾಂತರ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಸ್ಪಷ್ಟ ಚಿತ್ರಣ. ಇದು ಕೇವಲ ಆ ಜಾತಿಯ ಸಮುದಾಯಕ್ಕೋ ಮತ್ತೊಬ್ಬರಿಗಲ್ಲ, ಅಂಬೇಡ್ಕರ್ಗೆ ಮಾಡುವಂತ ಅವಮಾನ ಇದು. ಮಾತೆತ್ರೆ ಕಾಂಗ್ರೆಸ್ ಇದನ್ನೇ ಹೇಳ್ತಾ ಬರ್ತಾ ಇದೆ, ಅಂಬೇಡ್ಕರ್ ಅವರಿಗೆ ಮಾಡುವಂತ ಅವಮಾನ ಇದು. ನೀವು ಮಾತೆತ್ರೆ ಸರ್ಕಾರ ಕೆಲಸ, ದೇವರ ಕೆಲಸ, ಆ ಸ್ಲೋಗನ್ ಎಲ್ಲ ಹೋಗ್ಬಿಟ್ಟು ಹಲವಾರು ವರ್ಷಗಳೇ ಕಳೆದೋಯ್ತು. ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ. ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿ ಕರ್ಮಕಾಂಡ ಬಟಾ ಬಯಲು ಮಾಡ್ತಾ ಇದೀವಿ. ಜಾತಿ ಗಣತಿ ಯಾರು ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ? ಹಾಗಾದ್ರೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ನೀವು. ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗಿದ್ದಾರೆ. ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿಯ ಕರ್ಮಕಾಂಡ ಬಟಾ ಬಯಲು. ಜಾತಿ ಗಣತಿ ಯಾರು ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ? ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗಿದ್ದಾರೆ. ಮನೆಗೆ ಮಲ್ಕೊಂಡಿರ್ತಾರೆ, ಮನೆಯಲ್ಲಿ ಆರಾಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾನೋ ಅಥವಾ ಟೀ ಕುಡಿತಾ ಇರ್ತಾರೆ, ಬಾಗ್ಲಾಕೊಂಡು. ಹೊರಗಡೆ ಒಬ್ಬ ಬರ್ತಾನೆ ವ್ಯಕ್ತಿ, ಕಳ್ಳ ಅಲ್ಲ, ಆತ BBMP ಅವನು. ಸೊ ಆತ ಬಂದು ಕಂಪೌಂಡ್ಗೆ ಅಥವಾ ಡೋರ್ಗೆ ಸ್ಟಿಕ್ಕರ್ ಹಾಕಿ ಹೋಗ್ತಾನೆ. ಎಂತ ಜಾತಿ ಜನಗಣತಿ ಇದು! ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮಾಡ್ತಾ ಇರುವಂತ ಅನ್ಯಾಯ ಇದು. ಸರ್ಕಾರದಿಂದ, ಅಧಿಕಾರಿಗಳಿಂದ ಅನ್ಯಾಯ ಆಗ್ತಾ ಇದೆ. ಜನ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ. ವಿತ್ ಪ್ರೂಫ್ ಸಮೇತ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಸುಮ್ಮನೆ ಹೇಳೋದು, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. 165 ಕೋಟಿ ಹತ್ತತ್ರ ಖರ್ಚು ಮಾಡಿ ಈ ಹಿಂದೆ ಜಾತಿ ಜನಗಣತಿ ಅಂತ ಶುರು ಮಾಡಿದ್ರು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಂತ ಹೇಳ್ಕೊಂಡು ಅಷ್ಟು ಕೋಟಿ ಖರ್ಚು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅದು ನೀರಲ್ಲಿ ಹೋಮ ಮಾಡ್ದಂಗಾಯ್ತು. BJP ನಾಯಕರು ಹೇಳ್ತಾ ಇದ್ರು, ಜೊತೆಗೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ನೀ ಯಾವ ಜಾತಿ ಕೇಳಿಲ್ಲ, ಎಷ್ಟು ಜನ ಇದ್ರಂತ ಕೇಳಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಪ್ರೂಫ್ ಇದು, ಅದಕ್ಕೆ ಪ್ರೂಫ್.